ಮೆಟ್ಟಿಗೆ ಮೊಳಕೆ ಕಾಳು ಮಾಡಲು ಮೊದಲಿಗೆ ಇದು ಮೆಟ್ಟಿಗೆಗಳನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಡಬೇಕು. ಒಂದು ಡೇ ಅಥವಾ ಸುಮಾರು ಒಂದು 7-8 ಗಂಟೆ ನೆನೆಯಬೇಕು. ನಂತರ ಅದನ್ನು ಚೆನ್ನಾಗಿ ತೊಳೆದು ಈ ಒಂದು ತೋರಿಸ್ತಾ ಇದ್ದೀನವ ತೂತಿನ ಜಲ್ಡಿ ಸಹಾಯದಿಂದ ಅದರಲ್ಲಿ ಹಾಕಿಬಿಟ್ಟು ನೀರೆಲ್ಲ ತೆಗೆದು ಮತ್ತು ಚೆನ್ನಾಗಿರೋ ನೀರಿಂದ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಈ ಥರ ನಾವು ಹೆಸರು ಕಾಳು, ಒಣಕಡಲೆಗೆ ಯಾವುದಾದ್ರೂ ಮೊಳಕೆ ಮಾಡ್ಕೋಬೋದು. ಬಟ್ಟೆಲಿ ಮಾಡೋದು ತೋರಿಸಿದ್ದೆ, ಬಟ್ ಇದು ತುಂಬ ಈಸಿ ವಿಧಾನ. ಈ ಥರ ಆ ಜಲ್ಡಿ ಇಡಿಸೋಷ್ಟು ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದರ ಮೇಲೆ ಮುಚ್ಚಳ ಮುಚ್ಚಬೇಕು. ನಾನಿದು ಮತ್ತೆ ಸ್ವಲ್ಪ ಗಾಳಿ ಆಡುತ್ತೇನೆ ಅಂತ ಹೇಳ್ಬಿಟ್ಟು ಉಲ್ಟಾನು ಮುಚ್ಚಿದೆ. ಇದನ್ನು ನಾವು 1 ಡೇಗೆ ಮೊಳಕೆ ಅಷ್ಟು ಬಂದಿಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಡೇನು ಮತ್ತೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದೇ ಪ್ರಾಸೆಸ್ಸಾಗಿ ಮಾಡಿದರೆ ಹಾಗೂ ಚೆನ್ನಾಗಿ ಮೊಳಕೆ ಬರುತ್ತೆ. ಬಟ್ ನನಗೆ ಒಂದೇ ದಿನದಲ್ಲಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಬಟ್ಟೆಯಲ್ಲಿ ಕಟ್ಟೋದು ಬಹಳ ಕಷ್ಟ ಅನ್ನಿಸ್ತು. ಇದು ತುಂಬ ಈಸಿ. ನೋಡಿ ಎಷ್ಟು ಉದ್ದುದ್ದ ಬಂದಿದೆ, ತುಂಬ ಟೇಸ್ಟಿ ಆಗಿತ್ತು. ಬಟ್ ಇದರಲ್ಲಿ ಒಂದು ಫಾಲ್ಟ್ ಏನು ಮಾಡಿದ್ದೀನಿ ಅಂದರೆ, ನಾನು ಕೆಳಗಡೆ ಜರಡಿ ಇಡ್ತೀವಲ್ವ, ಆ ಪಾತ್ರೆ ಫುಲ್ಲು ತೂತೆಲ್ಲ ಅದ್ರ ಒಳಗಡೆ ಹೋಗಿರಬೇಕು. ನಾನು ತೋರಿಸ್ತಾ ಇದ್ದೀನಿ ಇವಾಗ, ಕೆಳಗಡೆ ತೂತೆಲ್ಲ ಕಾಣ್ತಾ ಇದೆ, ಕೆಳಗಿನ ಪಾತ್ರೆ ಒಳಗಡೆ ಜಲ್ಡಿ ಒಳಗೆ ಹೋಗಿಲ್ಲ. ಹಾಗಾಗಿ ಅಲ್ಲೆಲ್ಲ ಮೊಳಕೆ ಬಂದಿಲ್ಲ. ಸೆಕೆಂಡ್ ಟೈಮ್ ಮಾಡಿದಾಗೆ ನಾನು ಇದಕ್ಕೆ ಒಂದು ದೊಡ್ಡ ಕುಕ್ಕರ್ ತೊಗೊಂಡು ಅದು ಫುಲ್ಲು ಜರಡಿ ಇಡಿಸೋಷ್ಟು ದೊಡ್ಡ ಪಾತ್ರೆ ಒಳಗಡೆ ಇಟ್ಟ ನಂತರ ಇನ್ನೂ ತುಂಬ ದಪ್ಪ ಅಥವಾ ಉದ್ದ ಚೆನ್ನಾಗಿ ಬಂದಿದೆ ಮೊಳಕೆ ಕಾಳು. ನೋಡಿ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಇವಾಗ ನೋಡ್ತಾ ಇದ್ದೀರಾ, ಟೇಸ್ಟಿ ಆದಂಥ ಹೆಲ್ತಿ ಆದಂಥ ಮೆಟ್ಟಿಗೆ ಮೊಳಕೆ ಕಾಳು ರೆಡಿಯಾಗಿದೆ. ಇದನ್ನು ಸಾರು ಮಾಡ್ಕೋಬೋದು, ಪಲ್ಯ ಮಾಡ್ಕೋಬೋದು, ಬರೀ ತಿನ್ಬೋದು. ವೆರಿ ಟೇಸ್ಟಿಯಾಗಿ ಇದಿರುತ್ತೆ.